ಕನ್ಸ್ಟ್ರಕ್ಷನ್ಸ್ ಅಂತ ಬಂದಾಗ ಎಲ್ಲಾ ಸ್ಟೆಪ್ಸ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇವಾಗ ಅದ್ರಲ್ಲಿ ಕೆಲವೊಂದು ಸ್ಟೆಪ್ಸ್ ನಾನು ಇವಾಗ ನಿಮಗೆ ತೋರಿಸ್ತೀನಿ. ಅದನ್ನ ಎಕ್ಸ್ಪ್ಲೈನ್ ಮಾಡೋದಕ್ಕೆ ನಮ್ಮ ಜೊತೆ ಸುಹಾಸ್ ಅವ್ರು ಇದ್ದಾರೆ. ಅವ್ರ ಹತ್ರನ ತಿಳ್ಕೊಳ್ಳೋಣ ಬನ್ನಿ. ನಮಸ್ತೆ ಸರ್. ನಮಸ್ತೆ ಸರ್, ನಾನು ಇಲ್ಲಿ ಟೈಲ್ಸ್ ವರ್ಕ್ ನಡೀತಾ ಇದೆ ಅಂತ ಕೇಳ್ಪಟ್ಟೆ. ಸೊ ಇವಾಗ ನಾವು ಯಾವ ಏರಿಯಾದಲ್ಲಿ ಇದ್ದೀವಿ? ಮ್ಯಾಮ್, ಇದು ವಸಂತಪುರ ಮಾರುತಿ ಲೇಔಟ್ BWSSP ಆಫೀಸ್ ಪಕ್ಕನೇ ನಡೀತಿರೋದು ವರ್ಕ್. ಸರ್, ಇಲ್ಲಿ ಟೈಲ್ಸ್ ವರ್ಕ್ ನಡೀತಾ ಇದೆ ಅಂತ ಕೇಳ್ಪಟ್ಟೆ. ಸೊ ಇವಾಗ ಟೈಲ್ಸ್ ಹಾಕೋಕ್ಕೂ ಮುಂಚೆ ನಾವು ಏನೇನ ಚೆಕ್ ಮಾಡ್ಕೋಬೇಕು? ನಮ್ ಟೈಲ್ ಹಾಕೋದಕ್ಕಿಂತ ಮುಂಚೆ ವಾಲ್ ಲೆವೆಲ್ ಇದೆ ಅಂತ ಚೆಕ್ ಮಾಡ್ಕೋಬೇಕು. ಅದಾದ್ಮೇಲೆ ಪ್ಲಂಬಿಂಗ್ ವರ್ಕ್ ಆಗಿದೆ ಅಂತ ಚೆಕ್ ಮಾಡ್ಬೇಕು. ಅದಾದ್ಮೇಲೆ ಎಲೆಕ್ಟ್ರಿಕಲ್ ವರ್ಕ್ ಆಗಿದೆ ಅಂತ ಚೆಕ್ ಮಾಡ್ಕೋಬೇಕು. ಅದಾದ್ಮೇಲೆ ನಾವು ವಾಶ್ ಬೇಸಿನ್ ಪಾಯಿಂಟ್ ಅಂತ ಕೊಟ್ಟಿರ್ತೀವಿ. ಅದಾದ್ಮೇಲೆ ನಮ್ಗೆ ಕನ್ಸೀಲ್ ಟ್ಯಾಂಕ್ ಬರುತ್ತೆ. ಅದಾದ್ಮೇಲೆ ನಮ್ಗೆ ಡೈ ವಾಟರ್ ಪಾಯಿಂಟ್ ಬರುತ್ತೆ, ಶವರ್ ಏರಿಯಾದು. ಅದ್ರದ್ದೆಲ್ಲ ಡಿವೈಡ್ ಮಾಡ್ಕೊಂಡಿರ್ಬೇಕು ಪರ್ಫೆಕ್ಟ್ ಆಗಿ. ಇನ್ ಕೇಸ್ ಡಿವೈಡ್ ಆಗಿಲ್ಲ ಅಂತಂದ್ರೆ ನಮ್ಗೆ ಯೂಸ್ ಮಾಡೋದಕ್ಕೆ ಟಫ್ ಆಗುತ್ತೆ. ಈಗ ಇವಾಗ ಇಲ್ಲಿ ಒಂದು ಎಕ್ಸಾಂಪಲ್ ತೋರಿಸ್ತೀನಿ ಬೇಕಿದ್ರೆ. ನಡೀತಿದೆ ಆಲ್ರೆಡಿ. ಮತ್ತೆ ಅದೇ ಇನ್ನು ನಡೀತಾ ಇರ್ಬೇಕಾದ್ರೆ ತೋರಿಸಿದ್ರೆ ಸ್ವಲ್ಪ ಕ್ಲಾರಿಫೈ ಆಗಿ ಅರ್ಥ ಆಗುತ್ತೆ. ಫಸ್ಟ್ ನಾವು ಟೈಲ್ ಹಾಕೋದಕ್ಕಿಂತ ಮುಂಚೆ ಮ್ಯಾಮ್ ನಾವು ಚೆಕ್ ಮಾಡ್ಕೊಬೇಕಾಗಿರೋದು ಡಿವೈಡ್ ಮಾಡಬೇಕು ಟೈಲ್ ಎಷ್ಟು ಬರುತ್ತೆ ಅಂತ ಅಂದ್ಬಿಟ್ಟು. ವಾಲ್ ಅಲ್ಲಿ ಅಂದ್ರೆ ಈಗ ಪರ್ಫೆಕ್ಷನ್ ಕಟ್ ಪೀಸಸ್ ಎಲ್ಲೆಲ್ಲಿ ಬರುತ್ತೆ, ನಾವು ಆದಷ್ಟು ಕಟ್ ಪೀಸಸ್ ನ ಕಾರ್ನರ್ ಪ್ಲೇಸ್ ಅಲ್ಲಿ ಇದ್ ಮಾಡ್ಬೇಕು. ಈಗ ನಾವು ವಿಷನ್ ಮಾಡ್ತೀವಿ, ಈಗ ಡೈರೆಕ್ಟ್ ಎಂಟ್ರಿ ಆದಾಗ ವಿಷನ್ ಮಾಡಿದಾಗ ಇಲ್ಲಿ ಕಟ್ ಪೀಸಸ್ ಬಂತು ಅಂತಂದ್ರೆ ಚೆನ್ನಾಗಿ ಕಾಣಲ್ಲ. ಇವಾಗ ನಾವು ಕಟ್ ಪೀಸಸ್ ನೆಲ್ಲ ಅವಾಯ್ಡ್ ಮಾಡಿದ್ರೆ ನಮ್ಗೆ ಈಸಿ ಆಗುತ್ತೆ. ಈಗ ನಾವು ಫಸ್ಟ್ ಮ್ಯಾಮ್ ಟ್ಯೂಬ್ ಲೆವೆಲ್ ಚೆಕ್ ಮಾಡ್ಬೇಕು. ನಾವು ಬಾಟಮ್ ಟೈಲ್ ಫಸ್ಟ್ ನಾವು ಹಾಕ್ಬೇಕಾದ್ರೆ ಡಿವೈಡ್ ಮಾಡ್ಬೇಕಾದ್ರೆ ನಮ್ಗೆ ಬಾಟಮ್ ಪೀಸ್ ಮಾತ್ರ ಸ್ಕಲ್ಟಿಂಗ್ ತರ ಬಂದಿದೆ, 4 ಇಂಚ್ ಡಿಫ್ರೆನ್ಸ್ ಬಂದಿದೆ ಈ ಟೋಯೆಟ್ ಅಲ್ಲಿ. ಇದನ್ನು ಕ್ಲೈಂಟ್ ಆಸ್ ಪರ್ ಡಿಸ್ಕಷನ್ ವಿತ್ ಕ್ಲೈಂಟ್ ನಾವೇನ್ ಮಾಡ್ತಿದೀವಿ, ಇಲ್ಲಿ ಬ್ಲಾಕ್ ಕಲರ್ ಗ್ರಾನೈಟ್ ಯೂಸ್ ಮಾಡ್ತಿದ್ವಿ ಬಾಟಮ್ ಅಲ್ಲಿ. ಹಾಗಾಗಿ ನಾವು 4 ಇಂಚ್ ಕಟ್ ಪೀಸ್ ಬರೋದ್ರಿಂದ ನಮ್ಗೆ ಯೂಸ್ಫುಲ್ ಇದೆ, ಏನ್ ಪ್ರಾಬ್ಲಮ್ಸ್ ಇಲ್ಲ. ನಮ್ಗೇನು ಫುಲ್ ಟೈಲ್ ಬರುತ್ತೆ, ಡಿವೈಡಿಂಗ್ ಮಾಡಿರೋದ್ರಲ್ಲಿ ಪರ್ಫೆಕ್ಷನ್ ಅಲ್ಲಿ ಹೋಗ್ತಿದೆ. ಬಟ್ ನಾವು ಟೈಲ್ ಹಾಕೋದಕ್ಕಿಂತ ಮುಂಚೆ ನಾವು ಟ್ಯೂಬ್ ಲೆವೆಲ್ ನ ಚೆಕ್ ಮಾಡ್ಕೊಳ್ಳೇಬೇಕು. ಟ್ಯೂಬ್ ಲೆವೆಲ್ ಚೆಕ್ ಮಾಡ್ಕೊಂಡು ಅದನ್ನ ಆದ್ಮೇಲೆ ನೆಕ್ಸ್ಟ್ ನಾವು ಪ್ಲಮ್ ಚೆಕ್ ಮಾಡ್ಬೇಕು. ಇಲ್ಲ ಹೌದು ಮ್ಯಾಮ್, ಅಂದ್ರೆ ನಮ್ಗೆ ನೆಕ್ಸ್ಟ್ ಸ್ಟೆಪ್ ಹೋಗೋದಿಕ್ಕೆ ನಮ್ಗೆ ಲೆವೆಲ್ಸ್ ಮ್ಯಾಚ್ ಆಗ್ಬೇಕು. ಇನ್ ಕೇಸ್ ನಮಗ್ ಲೆವೆಲ್ ಮ್ಯಾಚ್ ಆಗಿಲ್ಲ ಅಂತಂದ್ರೆ ಟೈಲ್ ಕ್ರಾಸ್ ನೋಡೋದಿಕ್ಕೆ ಗೊತ್ತಾಗುತ್ತೆ, ಅಂದ್ರೆ ವಿಷನ್ ಅಲ್ಲಿ ನಮ್ಗೆ ಗೊತ್ತಾಗುತ್ತೆ. ಇದು ಆಕ್ಚುಲಿ ನಾವು ಸ್ಪೇಸರ್ ಯೂಸ್ ಮಾಡ್ತಾ ಇದೀವಿ, ಹಾರಿಜಾಂಟಲ್ ಮಾತ್ರ. ವರ್ಟಿಕಲ್ ಅಲ್ಲಿ ನಾವು ಯೂಸ್ ಮಾಡ್ತಿಲ್ಲ, ಪೇಪರ್ ಜಾಯಿಂಟ್ ಯೂಸ್ ಮಾಡ್ತೀವಿ. ಸ್ಪೇಸರ್ ನಾವು 3mm ಲೆವೆಲ್ ಕ್ಲಿಪ್ಸ್ ಅಂತ ಬರುತ್ತೆ, ಅದನ್ನೇ ಯೂಸ್ ಮಾಡ್ತೀವಿ ಬೆಸ್ಟ್ ರಿಸಲ್ಟ್ ಬರೋದಿಕ್ಕೆ. ಇನ್ ಕೇಸ್ ನೀವು ಬೆಸ್ಟ್ ರಿಸಲ್ಟ್ ನೋಡ್ಬೇಕಂದ್ರೆ ನಾನು ತೋರಿಸ್ತೀನಿ ಕೆಳಗಡೆ. ಓಕೆ ಸರ್, ಇವಾಗ ಇದಕ್ಕೆ ರೇಷಿಯೋ ಅಂತ ಏನಾದ್ರು ಇರುತ್ತಾ? ಇವಾಗ ಲೈಕ್ ಮಿಕ್ಸ್ ಅಂತ ಮಾಡ್ತೀವಿ ರೇಷಿಯೋಸ್, ಇವಾಗ ಅದಕ್ಕೆಲ್ಲ ಯಾವ ತರ ಪ್ರಾಪರ್ ಆಗಿ ಮಿಕ್ಸ್ ಮಾಡಿದ್ರೆ ಮಾತ್ರನೇನಾ? ಹೌದು ಮ್ಯಾಮ್, ಈಗ ನಾವು ಇದಕ್ಕೆ ನಾವು ಯೂಸ್ ಮಾಡ್ತಿರೋದು ಅಲ್ಟ್ರಾಟೆಕ್ ಟೈಲ್ ಅಡೆಸಿವ್ ಮಾಡ್ಬಿಟ್ಟು ವಾಲ್ ಟೈಲಿಗೆ. ನಾವು ವಾಲ್ ಟೈಲಿಗೆ ಟೈಲ್ ಅಡೆಸಿವ್ ಕೂಡ ಯೂಸ್ ಮಾಡ್ತೀವಿ. ಅಂದ್ರೆ ಮಿಕ್ಸ್ ಪ್ರಪೋರ್ಷನ್ ಬಂದು ಈಗ ನಾವು 4 to 5 ಲೀಟರ್ಸ್ ಯೂಸ್ ಮಾಡ್ಬೇಕು ಒಂದು ಬ್ಯಾಗಿಗೆ. ಅದಕ್ಕಿಂತ ಜಾಸ್ತಿ ಯೂಸ್ ಮಾಡಿದ್ರೆ ಸ್ಲರಿ ತರ ಆಗಿ ಟೈಲ್ ಅಲ್ಲಿ ನಮ್ಗೆ ಹೇರ್ ಕ್ರಾಕ್ಸ್ ಬರೋ ತರ ಇರುತ್ತೆ, ಸೌಂಡ್ ಬರೋ ತರ ಇರುತ್ತೆ. ಮತ್ತೆ ಮಿಕ್ಸ್ ಪ್ರಪೋರ್ಷನ್ ಅಲ್ಲಿ ಆದ್ಮೇಲೆ ಕೂಡ ನಾವು ಚೆಕಿಂಗ್ ಮಾಡ್ಕೋಬೇಕು, ಅವರು ಯಾವ ತರ ಟೈಲ್ ಲೇಯಿಂಗ್ ಮಾಡ್ತಿದ್ದಾರೆ, ಮಿಕ್ಸ್ ಪ್ರಪೋರ್ಷನ್ ಕರೆಕ್ಟ್ ಆಗಿ ಟೈಲಿಗೆ ಅಪ್ಲೈ ಮಾಡ್ತಿದಾರ ಇಲ್ಲ ಮಾಡ್ತಿಲ್ವಾ, ಅದನ್ನೆಲ್ಲ ಚೆಕಿಂಗ್ ಮಾಡ್ಕೊಂಡ್ರೆ ಬೆಸ್ಟ್ ರಿಸಲ್ಟ್ ಸಿಗುತ್ತೆ. ಅದಾದ್ಮೇಲೆ ನಾವು ನೆಕ್ಸ್ಟ್ ಪ್ರೊಸೀಜರ್ ಬಂದು ಕ್ಯೂರಿಂಗ್ ಮಾಡ್ಬೇಕು. ಕ್ಯೂರಿಂಗ್ ಇಸ್ ಮೇನ್ ಇಂಪಾರ್ಟೆಂಟ್. ಕಾಂಕ್ರೀಟಿಗೂ ಅಷ್ಟೇ, ಟೈಲಿಗೂ ಅಷ್ಟೇ. ಕ್ಯೂರಿಂಗ್ ಮಾಡಿಲ್ಲ ಅಂತಂದ್ರೆ ಆಫ್ಟರ್ 1 year ಆತರ ಟೈಲ್ ಕಿತ್ಕೊಂಡು ಬರೋ ಚಾನ್ಸಸ್ ಇದೆ. ಕ್ಯೂರಿಂಗ್ ನಾವು ಮಾಡ್ತಾನೆ ಇರಬೇಕಾ? ಇವಾಗ ಮಿನಿಮಮ್ ಎಷ್ಟು ಅಂತ ಕ್ಯೂರಿಂಗ್ ಎಷ್ಟು ದಿನ? ಕ್ಯೂರಿಂಗ್ 4 to 7 days ಮಾಡಿದ್ರೆ 4 to 7 days ಕ್ಯೂರಿಂಗ್ ಮಾಡಲೇಬೇಕು. ಹೌದು, ವಿತ್ ಅಂದ್ರೆ ನಾವು ಜಾಸ್ತಿ ಪೈಪಲ್ಲಿ ತಗೊಂಡು ವಾಟರ್ ಅನ್ನ ಈ ತರ ಮಾಡುವಾಗಿಲ್ಲ. ಒಂದು ಡಬ್ಬಲ್ಲಿ ಅಂದ್ರೆ ಲೈಕ್ ಜಗ್ ಅಲ್ಲಿ ನಾವು ವಾಟರ್ ನ ಸ್ಪ್ರಿಂಕಲ್ ತರ ಮಾಡಬೇಕು. ಇನ್ ಕೇಸ್ ಏನಾಗುತ್ತೆ, ವಾಟರ್ ಎಲ್ಲ ಬಾಟಮ್ ಅಲ್ಲಿ ಸ್ಟಾಕ್ ಆಗುತ್ತೆ. ಸ್ಟಾಕ್ ಆದಾಗ ವಾಲ್ ಅಬ್ಸರ್ವ್ ಆಗಿರುತ್ತೆ. ನಾವು ಬಾಟಮ್ ಪೀಸ್ ಅಲ್ಲಿ ಹಾಕಿದ ಟೈಲು ಇನ್ ಫ್ಯೂಚರ್ ಅಲ್ಲಿ ಕಿತ್ಕೊಂಡ್ ಬರೋ ಚಾನ್ಸಸ್ ಇರುತ್ತೆ. ಇದನ್ನ ಅವಾಯ್ಡ್ ಮಾಡ್ಬೇಕು. ಕ್ಯೂರಿಂಗ್ ಸ್ಪ್ರಿಂಕಲ್ ತರ ಮಾಡ್ಬೇಕು. ಹಂಗಂತ ಅಂದ್ಬಿಟ್ಟು ಲೈಕ್ ಗನ್ನಿ ಬ್ಯಾಗ್ಸ್ ಎಲ್ಲ ಕಟ್ಬಿಟ್ಟು ಈಗ ಲೈಕ್ ನಾವು ಸ್ಟ್ರಕ್ಚರಿಗೆ ನಾವು ಕ್ಯೂರಿಂಗ್ ಮಾಡ್ತೀವಿ, ಆ ತರ ಎಲ್ಲ ಕ್ಯೂರಿಂಗ್ ಮಾಡ್ಬೋದು. ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಲ್ಲ ವೀಕ್ಷಕರೇ, ಯಾವ ತರ ಟೈಲ್ಸ್ ನ ನಾವು ಟೈಲ್ಸ್ ಹಾಕೋಕ್ಕೂ ಮುಂಚೆ ಏನೇನ್ ಚೆಕ್ ಮಾಡ್ಕೋಬೇಕಂತ ನಮ್ಗೆ ಸುಹಾಸ್ ಅವ್ರು ತಿಳಿಸ್ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ಏನಿದೆ ಅಂತ ನಾನು ನಿಮ್ಗೆ ನೆಕ್ಸ್ಟ್ ಅಪ್ಡೇಟ್ ನೆಕ್ಸ್ಟ್ ವಿಡಿಯೋದಲ್ಲಿ ಕೊಡ್ತೀನಿ. ಥ್ಯಾಂಕ್ ಯು.